ಒಣಕಸ ಹಸಿ ಕಸ ವಿಘಟನೆಗೊಳಪಡುವ ಮರುಚಕ್ರೀಕರಣವಾಗಬಲ್ಲ ತ್ಯಾಜ್ಯ ಬೇರ್ಪಡಿಸಬೇಕಿದೆ. ಪ್ಲಾಸ್ಟಿಕ್, ಲೋಹ, ಟೈರು, ಬಟ್ಟೆ ಸೇರಿದಂತೆ ನಾನಾ ತ್ಯಾಜ್ಯ ಬೇರ್ಪಡಿಸಬೇಕಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಸಮರ್ಪಕ ನಿರ್ವಹಣೆ ಮಾಡಬೇಕಿದೆ. ಆದರೆ ಬಾಗೇಪಲ್ಲಿ ಪುರಸಭೆ ತ್ಯಾಜ್ಯ ನಿರ್ವಹಣೆ ಮಾಡುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ತ್ಯಾಜ್ಯ ಸಂಗ್ರಹಣಾ ಘಟಕದಲ್ಲಿ ಲೋಡ್ಗಟ್ಟಲೆ ಸುರಿದು ಬರಲಾಗುತ್ತಿದೆ. ಹಾಗೆ ಸುರಿದ ತ್ಯಾಜ್ಯವನ್ನ ನಿರ್ವಹಣೆ ಮಾಡದೆ ಸುತ್ತಮುತ್ತಲ ರೈತರ ಜಮೀನುಗಳಿಗೆ ಪ್ಲಾಸ್ಟಿಕ್ ತ್ಯಾಜ್ಯ ಹರಡುತ್ತಿದ್ದು ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ಸಂಸ್ಕರಣೆಗೆಂದು ಯಂತ್ರಗಳನ್ನು ಖರೀದಿಸಿದ್ದು ಘಟಕದಲ್ಲಿ ಅವು ಮೂಲೆಗುಂಪಾಗಿವೆ. ತ್ಯಾಜ್ಯ ಪುಡಿ ಮಾಡುವ, ಮರುಚಕ್ರೀಕರಣಗೊಳಿಸುವ ಮತ್ತಿತರ ನಿರ್ವಹಣಾ ವಿಧಾನಗಳಿಗೆಂದು ಇರುವ ಯಂತ್ರೋಪಕರಣಗಳು ಕೆಲಸ ನಿರ್ವಹಿಸುತ್ತಿಲ್ಲ. ಹಾಗಾಗಿ ತುಕ್ಕು ಹಿಡಿಯುವಂತಾಗಿದ್ದು ಕಾರ್ಯನಿರ್ವಹಿಸಿ ವರ್ಷಗಳೇ ಕಳೆದಿವೆ. ಈ ಸಂಬಂಧ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಪಟ್ಟಣಕ್ಕೆ ಸಂಬಂಧಿಸಿದ ಪುರಸಭೆ ತ್ಯಾಜ್ಯ ನಿರ್ವಹಣೆ ಘಟಕವನ್ನ ಕಾಶಾಪುರ ದಿನ್ನಿಯಲ್ಲಿ ನಿರ್ಮಿಸಿದ್ದು ತ್ಯಾಜ್ಯವನ್ನ ಗೊಬ್ಬರ ಮಾಡುವ ಯಂತ್ರಗಳು ತುಕ್ಕು ಹಿಡಿದು ನಿಂತಿವೆ. ಪುರಸಭೆ ನಿರ್ಲಕ್ಷ್ಯದಿಂದ ಲಕ್ಷಾಂತರ ರೂಪಾಯಿ ಪೋಲು ಮಾಡುವ ಕೆಲಸವಾಗುತ್ತಿದೆ. ತ್ಯಾಜ್ಯವನ್ನ ಯಂತ್ರಗಳಿಂದ ಗೊಬ್ಬರ ಮಾಡಿ ರೈತರಿಗೆ ಕೊಟ್ಟಿದ್ರೆ ಅನುಕೂಲವಾಗ್ತಿತ್ತು. ಪುರಸಭೆ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದೆ. ಇನ್ನಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತು ಯಂತ್ರಗಳ ಮರುಬಳಕೆ ಮಾಡಬೇಕೆಂದು ಆಗ್ರಹಿಸಿದ್ರು. ಪುರಸಭೆಗೆ ಸಂಬಂಧಪಟ್ಟಂಥ ತ್ಯಾಜ್ಯ ಘಟಕವನ್ನು ಕಾಶಾಪುರದಲ್ಲಿ ಪಕ್ಕದಲ್ಲಿ ನಿರ್ಮಾಣ ಆಗಿದೆ. ಅದು ಸುಮಾರು ವರ್ಷಗಳಾಗಿದೆ. ಅದಕ್ಕೆ ಬಂದಿರತಕ್ಕಂಥ ಮಿಷನರಿ ಏನಿದೆ, ಮಿಷನರಿ ಎಲ್ಲ ಕೂಡ ಇವತ್ತು ತುಕ್ಕಿಡಿತಾ ಇದೆ. ಯಾವುದೇ ರೀತಿ ಕೆಲಸ ಮಾಡದೆ ತುಕ್ಕಿಡಿತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಇಲ್ಲಿ ತಂದು ಹಾಕಿರ್ತಕ್ಕಂಥ ವೇಸ್ಟು ಇವತ್ತು ಹೊಲಗದ್ದೆಗಳಿಗೆಲ್ಲ ಇವತ್ತು ಹಾರಿ ಹೋಗಿ ಹೊಲಗದ್ದೆಗಳು ಕೂಡ ಇವತ್ತು ನಾಶವಾಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಸರ್ಕಾರದ ಹಣವನ್ನು ಪೋಲು ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಬಾಗೇಪಲ್ಲಿಯಲ್ಲಿ ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಇದೆ. ಇವತ್ತು ಆ ಮಿಷನರಿಗಳು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡಿದರೆ ಅದರಲ್ಲಿ ಗೊಬ್ಬರ ಉತ್ಪಾದನೆ ಆಗ್ತಾಯಿತ್ತು. ಆ ಗೊಬ್ಬರವನ್ನು ಇವತ್ತು ರೈತರು ಕೊಟ್ಟಿದ್ದರೆ ಕೂಡ ಅದರಿಂದ ಹಣ ಕೂಡ ಬರ್ತಾಯಿತ್ತು. ಆದರೆ ಇವತ್ತು ಯಾವುದೇ ರೀತಿ ಕ್ರಮ ಜರುಗಿಸದೇ ಇವತ್ತು ಗೊಬ್ಬರ ತಯಾರು ಮಾಡ್ತಕ್ಕಂಥ ಯಂತ್ರಗಳನ್ನು ತಂದು ಅಲ್ಲಿಟ್ಟು ಆ ಯಂತ್ರಗಳ ಸಂಪೂರ್ಣವಾಗಿ ಇವತ್ತು ಸುತ್ತಿಳಿದು ವೇಸ್ಟ್ ಆಗ್ತಕ್ಕಂಥ ಲಕ್ಷಾಂತರ ರೂಪಾಯಿ ಇವತ್ತು ಪೋಲಾಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಪುರಸಭೆಯ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಈ ಕುರಿತು ಕರವಿ ಸ್ವಾಭಿಮಾನಿ ಬಣದ ತಾಲೂಕು ಉಪಾಧ್ಯಕ್ಷ ಜಬೀವುಲ್ಲಾ ಮಾತನಾಡಿ, ಪುರಸಭೆಯಿಂದ ನಿತ್ಯ ಸಂಗ್ರಹಿಸಿದ ತ್ಯಾಜ್ಯ ಕಾಶಾಪುರ ದಿನ್ನೆ ಬಳಿ ಇರುವ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಸುರಿಯಲಾಗುತ್ತಿದೆ. ಅದರಲ್ಲಿ ತ್ಯಾಜ್ಯವನ್ನ ನಿರ್ವಹಣೆ ಮಾಡದೆ ಲೋಡುಗಟ್ಟಲೆ ಸುರಿಯುತ್ತಿದ್ದು ಸುತ್ತಮುತ್ತಲ ರೈತರಿಗೆ ಕಿರಿಕಿರಿಯಾಗಿದೆ. ಲಕ್ಷಾಂತರ ಬೆಲೆ ಬಾಳುವ ಯಂತ್ರೋಪಕರಣಗಳು ನಾಶವಾಗುತ್ತಿವೆ. ಕೂಡಲೇ ಪುರಸಭೆ ಎಚ್ಚೆತ್ತು ತ್ಯಾಜ್ಯ ನಿರ್ವಹಣಾ ಘಟಕ ಕಾರ್ಯಾರಂಭ ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಪ್ರತಿ ಮನೆಗೆ ಕಸ ವಿಂಗಡಿಸುವ ಸ್ವಚ್ಛ ಭಾರತ್ ವಿಷನ್ ಯೋಜನೆ ಅಡಿಯಲ್ಲಿ ಕರೆಯನ್ನು ವಸೂಲಿ ಮಾಡ್ತಾರೆ, ಕಂದಾಯ ವಸೂಲಿ ಮಾಡ್ತಾರೆ. ಆದರೆ ಅವರು ಟಾಟಾ ಎಸಿಗಳಲ್ಲಿ, ಟಾಟರ್ಗಳಲ್ಲಿ ಕಾಚಾಪುರ ಹತ್ರ ಡಂಪಿಂಗ್ ಮಾಡೋಕ್ಕೂ ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಡಂಪಿಂಗ್ ಸ್ಟಾಕನ್ನು ಮಾಡ್ತಾರೆ. ಆದರೆ ಅದನ್ನು ಗೊಬ್ಬರ ತಯಾರು ಮಾಡೋ ಕೇಂದ್ರ ಕೂಡ ಘಟಕ ಸ್ಥಾಪನೆ ಮಾಡಿದ್ದಾರೆ. ಸುಮಾರು ದಿವಸ ಆಗಿದೆ, ಕೆಲವು ದಿನಗಳು ಮಾತ್ರ ಅದು ಕೆಲಸ ಮಾಡಿದೆ. ಈಗ ಪುನಃ ಅದು ಕೆಟ್ಟು ಹೋಗಿದೆ, ಇಲ್ಲ ಅಲ್ಲಿ ಕೆಲಸಗಾರರು ಇಲ್ಲ ಅಂತ ನೆಪ ಹೇಳಿ ಅದನ್ನು ನಿಲ್ಲಿಸಿದ್ದಾರೆ. ಇದರಿಂದ ತುಂಬ ಕಿರಿಕಿರಿ ಉಂಟಾಗ್ತಾ ಇದೆ ಈ ಕಸದಿಂದ. ಯಾಕೆಂದರೆ ಅಕ್ಕದ ಪಕ್ಕದ ಇರುವಂಥ ಹಳ್ಳಿನವರು ಹೊಲದಲ್ಲಿ ಕೆಲಸ ಮಾಡುವವರಿಗೆ ಆ ಕಸದಿಂದ ಅವರಿಗೆ ತೊಂದರೆ ಜಾಸ್ತಿ ಹೆಚ್ಚಳವಾಗಿದೆ. ಇದರಿಂದ ಪುರಸಭೆ ಅಧಿಕಾರಿಗಳು ಅದು ನಿರ್ವಹಣೆಯಲ್ಲಿ ವಿಫಲವಾಗಿದ್ದಾರೆ ಎಂದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕು ಘಟಕದಿಂದ ಇವತ್ತು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್.